ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಹಾರ್ಮೋನಿಸ್ ಪರ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಏಂಜಲ್ಸ್ ಕಡೆಯಿಂದ ಏನು ಸಂದೇಶವಿದೆ ನಿಮಗೆ? ಏಂಜಲ್ಸ್ ಇಲ್ಲಿ 3 ಫೈಲ್ ಇಟ್ಟಿದ್ದೇನೆ. ಏಂಜಲ್ಸ್ ಇಂದ ನಿಮಗೆ ಯಾವ ಸಂದೇಶ ಬರ್ತಾ ಇದೆ ನೋಡೋಣ ಬನ್ನಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3 ಈ ಥರ ಆದ್ರೂ ಚೂಸ್ ಮಾಡಿ. ಇಲ್ಲ, ಫೈಲ್ ನಂಬರ್ 1 ಟೈಗರ್ ಹೈ, ಧೈರ್ಯ, ಮತ್ತು ಇದರಲ್ಲೇ ಗ್ರೀನ್ ಅವೆಂಚರಿಂಗ್ ಇದೆ. ಮತ್ತು ನಿಮಗೆ ಎಷ್ಟು ಧೈರ್ಯ, ಸ್ಟೇಬಿಲಿಟಿ ಆಗ್ತಾ ಇಲ್ಲ ಅನ್ನೋದಕ್ಕೆ ಈ ಕ್ರಿಸ್ಟಲ್ನ ಯೂಸ್ ಮಾಡ್ತಾರೆ. ನೋಡಿ, ನಾನು ವೇರ್ ಮಾಡಿದ್ದೀನಿ. ಅಂದರೆ ಇದು ಓನ್ಲಿ ಟೈಗರ್ ಇದ್ದಿದೆ. ಇದರಲ್ಲಿ ಎಲ್ಲನೂ ಮಿಕ್ಸ್ ಆಗಿದೆ. ಈ ಥರನೂ ಕಾಂಬಿನೇಷನ್ ಸಿಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಫೈಲ್ ಅಮೆಥಿಸ್ಟ್. ಅಮೆಥಿಸ್ಟ್ ನಿಮಗೆ ಗೊತ್ತಿದೆ. ಅಮೆಥಿಸ್ಟು ಎಜುಕೇಷನ್ಗೆ ಇರಬಹುದು. ಇಲ್ಲ ನೆಕ್ಸ್ಟ್ ನಾವು ಏನು ಮಾಡ್ತಾ ಇದ್ದೀವೋ ನಮಗೆ ಕನ್ಫ್ಯೂಸ್ ಇದ್ರೆ ಯಾವುದ್ರಲ್ಲಿ ಹೋಗ್ಬೇಕು ಅನ್ನೋದು ಗೊತ್ತಾಗಲಿಲ್ಲ ಅಂದರೆ ಇದು ತುಂಬ ಯೂಸ್ ಆಗುತ್ತೆ. ಇದೇ ರೀತಿಯಲ್ಲಿ ಫೈಲ್ ನಂಬರ್ 3, ಮನಿ ಬ್ರಾಸ್ಲೆಟ್, ಇಲ್ಲಿ ಗ್ರೀನ್ ಅವೆಂಚರಿಂಗ್ ಇದೆ. ಮತ್ತು ಮನಿ ಕ್ರಿಸ್ಟಲ್, ನೆಕ್ಸ್ಟ್ ಇದೇ ಥರ ಎಲ್ಲ ಕಾಂಬಿನೇಷನಲ್ಲಿ ಇದು ಮನಿ ಬ್ರಾಸ್ಲೆಟ್. ಇದು ನಮಗೆ ಎಲ್ಲಿ ಮನಿ ಸ್ಟ್ರಕ್ ಆಗಿದೆ, ಮನಿ ಮುಂದೆ ಹೋಗ್ತಾ ಇಲ್ಲ, ಇಲ್ಲ ನಮಗೆ ಆಪರ್ಚುನಿಟಿ ಸಿಗ್ತಾ ಇಲ್ಲ, ಅದಕ್ಕೆ ಇದರಲ್ಲಿ ಎಲ್ಲ ರೀತಿಯಲ್ಲೂ ಹಾಕ್ಕೊಡ್ತಾರೆ. ಫೈಲ್ ನಂಬರ್ 3 ನಿಮಗೆ ಯಾವುದು ರೆಸನೇಟ್ ಆಗುತ್ತೋ ಅದನ್ನು ತಗೊಳ್ಳಿ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ಓಕೆ, ಫೈಲ್ ನಂಬರ್ 1 ಟೈಗರ್ ಹೈ ಕ್ರಿಸ್ಟಲ್. ಟೇಕ್ ಆಕ್ಷನ್. ಟೇಕ್ ಆಕ್ಷನ್ ಬರ್ತಾ ಇದೆ. ನೀವು ಆಕ್ಷನ್ ತಗೊಳ್ಳಿ. ನೀವು ಅಂದ್ಕೊಂಡಿರೋದು ಏಂಜಲ್ಸ್ ಕಡೆಯಿಂದ ನಿಮಗೆ ಸಂದೇಶ ಸಿಗ್ತಾ ಇದೆ. ನೀವು ಆಕ್ಷನ್ ತಗೊಳ್ಳಿ. ಇದರಲ್ಲಿ ಆಕ್ಷನ್ ತಗೊಂಡ್ರೆ ನಿಮ್ಮಲ್ಲಿ ಸಕ್ಸಸ್. ಇಲ್ಲಿ ನೋಡಿ, ಇಲ್ಲಿ ಕುದುರೆ ಇದೆ, ಅದು ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ. ನೀವು ಆಕ್ಷನ್ ಒಂದೇ ಗುರಿ ಇಟ್ಕೋಬೇಕು. ಇಲ್ಲಿ ಒಂದು ಗುರಿ ಇಟ್ಕೊಂಡು ಹೋದ್ರೆ ಅದು ನೀವು ಸಕ್ಸಸ್ ಆಗ್ತೀರಾ. ಇಲ್ಲ 3-4 ಇದೆ, ನಾನು ಆಕ್ಷನ್ ಟೇಕ್ ಆಕ್ಷನ್ ಅಂತ ಕೊಟ್ಟಿದ್ದಾರೆ, 3-4 ಗುರಿ ಇದೆ, ನಾನು ಏನು ಮಾಡ್ಬೋದು, ಅದರಲ್ಲಿ ಯಾವುದು ಪ್ರಯಾರಿಟಿ, ನಿಮಗೆ ಯಾವುದು ಪ್ರಯಾರಿಟಿ ಅನಿಸುತ್ತೋ ಅದನ್ನು ತಗೊಳ್ಳಿ. ಅದನ್ನು ತಗೊಂಡು ಮುಂದೆ ಹೋಗಲು ಪ್ರಯತ್ನ ಪಡಿ. ನಿಮಗೆ ಏಂಜಲ್ಸ್ ಹೇಳ್ತಾ ಇದ್ದಾರೆ ಇಲ್ಲಿ. ಆರ್ಕೇಂಜಲ್ ಜಡೇಕಿಯಲ್ ಅವರು ನಿಮಗೆ ಸಂದೇಶವನ್ನು ಕೊಡ್ತಿದ್ದಾರೆ. ನಿಮ್ಮಲ್ಲಿ ನೀವು ಆಕ್ಷನ್ ತಗೊಂಡ್ರೆ ಆ ಕೆಲಸ ಸಕ್ಸಸ್ ಆಗುತ್ತೆ. ಮತ್ತೆ ಟ್ಯಾರೋ ಕಾರ್ಡ್ಸ್ ಏನು ಬರುತ್ತೆ ನೋಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಗೇನಾದರೂ ಟ್ಯಾರೋ ಕಾರ್ಡ್ಸ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಟ್ಯಾರೋ ಕಾರ್ಡ್ಸ್ ತಗೋಬೇಕು, ರೀಡಿಂಗ್ ಅಂದರೆ ಪರ್ಸನಲ್ ರೀಡಿಂಗ್ಗೆ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು. ತೊಗೊಂಡಿರೋರು ರಿವ್ಯೂಸು ನಾನು ಪೋಸ್ಟಲ್ಲಿ ಹಾಕಿದ್ದೇನೆ, ನೋಡಿ. ಬೇಕಂದ್ರೆ ಅವ್ರಿಗೆ ಯಾವ ರೀತಿ ಟ್ಯಾರೋದಿಂದ ಅವ್ರಿಗೆ ಯಾವ ಥರ ಸೊಲ್ಯೂಷನ್ ಸಿಕ್ಕಿದೆ, ಏನು ಐಡಿಯಾಸ್ ಗೈಡೆನ್ಸ್ ಸಿಕ್ಕಿದೆ, ಅವ್ರ ಲೈಫ್ ಯಾವ ಥರ ಚೇಂಜ್ ಆಗಿದೆ ನೋಡಿ. ಓಕೆ, ಹ್ಯಾಂಗರ್ ಮ್ಯಾನ್ ಬರ್ತಾ ಇದೆ. ನೀವು ಆ್ಯಕ್ಷನ್ ತಗೊಳ್ಳಿ, ನೀವು ಮುಂದೆ ಹೋಗ್ತೀರಾ. ಹ್ಯಾಂಗರ್ ಮ್ಯಾನ್ ನೋಡಿ, ಇಲ್ಲಿ ಸಮೃದ್ಧಿ ಇದೆ, ನಿಮ್ಮ ಪ್ಯೂರ್ ಸೋಲ್ ಇದೆ. ಎಲ್ಲನೂ ಹೋಗೋ ಕೆಲಸ ನಿಮಗೆ ಸಕ್ಸಸ್ ಆಗೋ ಮಟ್ಟಿಗೆ ನಿಮಗೆ ಚೇಂಜಸ್ ಆಗ್ತಾ ಇದೆ. ನೆಕ್ಸ್ಟು ದ ಪೇಜ್ ಆಫ್ ಸಾರ್ಟ್ಸ್. ಪೇಜ್ ಆಫ್ ಸಾರ್ಟ್ಸಲ್ಲಿ ನೀವು ಬೇರೆಯವ್ರ ಮಾತು ಕೇಳಿ ನೀವು ಸ್ಥಗಿತ ಆಗಿದ್ದೀರಾ. ಇಲ್ಲಿ ನೋಡಿ, ಇಲ್ಲಿ ಸ್ಟಾಪ್ ಆಗಿದೆ. ಇಲ್ಲಿ ಬೇರೆಯವ್ರ ಮಾತು ಕೇಳಿಕೊಂಡು ನೀವು ಹಾಗೆ ಇದ್ದೀರಾ. ನಿಮ್ಗೆ ರೆಸನೇಟ್ ಆದರೆ ನೋಡಿ, ನಿಮಗೆ ರೆಸನೇಟ್ ಆಗಿದೆಯೋ ಇಲ್ವೋ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಹುದು ನನಗೆ. ಅದು ಅವ್ರು ಒಂದು ಮಾತು ಹೇಳಿದ್ರೆ ಅವರು ಹೇಳಿರೋ ರೀತಿ ಬೇರೆ ಇರಬಹುದು, ನಿಮ್ಗೆ ಅರ್ಥ ಆಗಿರೋದೇ ಬೇರೆ ಇರಬಹುದು. ಆ ಟೈಮ್ಗೆ, ಆ ಸಿಚುವೇಶನ್ಗೆ ಅವ್ರ ಮನಸ್ಸಲ್ಲಿ ಇರೋದನ್ನ ಏನೋ ಹೇಳಿರ್ತಾರೆ, ಆದರೆ ನೀವು ನಿಮಗೆ ಮನಸ್ಸಿಗೆ, ನಿಮ್ಮ ಲೈಫ್ಗೆ ಅನುಗುಣವಾಗಿ ನೀವು ತಗೊಂಡಿದ್ದೀರ. ಅದು ರಾಂಗ್ ಆಗ್ತಾ ಇದೆ. ನೀವು ತಗೊಂಡಿರೋದು ಆ್ಯಕ್ಷನ್ ತಗೊಳ್ಳಿ. ಮೇನ್ ನೀವು ಆ್ಯಕ್ಷನ್ ತಗೊಂಡ್ರೇ ಅಲ್ಲಿ ಒಂದು ಸಕ್ಸಸ್ ಅಂತ ಹೇಳಬಹುದು. ದ ಫುಲ್ ಕಾರ್ಡ್ ಬಂದಿದೆ. ಎಲ್ಲವನ್ನೂ ನಿಮ್ಮ ಹತ್ರ ಎಲ್ಲ ರೀತಿಯಲ್ಲೂ ಸಕ್ಸಸ್ ರೀತಿಯಲ್ಲೂ ನಿಮಗೆ ಇದೆ. ನಿಮ್ಮಲ್ಲಿ ಏನು ಬೇಕು, ಏನು ಬೇಡ, ಸಮೃದ್ಧಿ ಇರಬಹುದು, ಜ್ಞಾನ ಇರಬಹುದು, ಎಲ್ಲನೂ ಇದೆ. ಆದರೆ ಕನ್ಫ್ಯೂಸಲ್ಲಿದ್ದಾರೆ. ನಿನ್ನ ಮುಂದೆ ಹೋಗ್ಬೇಕಾ ಬೇಡವಾ, ಯಾವ ರೀತಿ ಏನು ಅನ್ನೋ ರೀತಿಯಲ್ಲಿ ನೀವಿದ್ದೀರಾ ಅಂತ ಹೇಳಬಹುದು. ನೆಕ್ಸ್ಟ್ 4 ಆಫ್ ಹ್ಯಾಂಡ್ಸ್ ನೋಡಿ, ನೀವು ಆ್ಯಕ್ಷನ್ ತಗೊಂಡ್ರೆ ನಿಮ್ಮಲ್ಲಿ ಯಾರಿಗೆ ಎಂಗೇಜ್ಮೆಂಟ್ ಆಗ್ತಾ ಇಲ್ವೋ, ಇಲ್ಲ ಯಾರು ಮದುವೆ ಆಗ್ತಾ ಇದೆಯೋ,
ಎಲ್ಲ ಮನೆ ಕಟ್ಟಬೇಕು ಅನ್ಕೊಂಡಿದ್ದೀರೋ, ಇಲ್ಲ ಏನಾದರೂ ಫಂಕ್ಷನ್ಗೆ ಇರಬಹುದು ಹೋಗ್ಬೇಕು ಅನ್ಕೊಂಡಿರೋದು, ಎಲ್ಲ ಬಿಸ್ನೆಸ್ ಅಲ್ಲಿ ಸಮೃದ್ಧಿ ಎಲ್ಲ ರೀತಿಯಲ್ಲೂ ತಗೋಬಹುದು. ಇಷ್ಟು ರೀತಿಯಲ್ಲಿ ಅವ್ರು ಕೊಟ್ಟಿದ್ದೀರಾ. ಅವರು ಏಂಜಲ್ಸ್ ನಿಮಗೆ ಸಂದೇಶ ನೀಡ್ತಾ ಇದ್ದಾರೆ. ನೀವು ಆಕ್ಷನ್ ತಗೊಳ್ಳೋದಕ್ಕೆ ಬಯಸಿ ಫಸ್ಟ್. ಓಕೆ, ಎಷ್ಟು ಟೈಮಲ್ಲಿ ಆಕ್ಷನ್ ತಗೊಳ್ತೀರಾ, ಎಷ್ಟು ಟೈಮಲ್ಲಿ ಆಗುತ್ತೆ ನೋಡೋಣ ಬನ್ನಿ. ನೀವು ಟೇಕ್ ಆಕ್ಷನ್ ಅಂತ ಬಂದಿದೆ, ತಗೊಳ್ತೀರಾ, ಎಷ್ಟು ಟೈಮಲ್ಲಿ ಆಗುತ್ತೆ? ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. and the next ಈ ಡೇಟ್ಸ್ ಅಲ್ಲಿ ನಿಮ್ಗೆ ಆಗಬಹುದು 3, 12, 21, 30. ದಿಸ್ ಇಸ್ ಆರ್ ನೆಕ್ಸ್ಟ್ ಮಂತ್. ಟೇಕ್ ಯುವರ್ ಟೀಚರ್ ಆರ್ ಗುರುಸ್ ಇಸ್ ಬ್ಲೆಸ್ಸಿಂಗ್. ನೀವು ಅವ್ರ ಬ್ಲೆಸ್ಸಿಂಗ್ ತಗೋಬಹುದು ನೆಕ್ಸ್ಟ್ ಮಂತ್. ಈ ಡೇಟ್ಸ್ ಅಲ್ಲಿ ನೀವು ಅನ್ಕೊಂಡಿರೋದು ಆಗಬಹುದು. ಅದು ಚಿಕ್ಕದು ಗೋಲ್ ಇದೆಯೋ ದೊಡ್ಡ ಗೋಲ್ ಇದೆಯೋ, ನಿಮಗೆ ಏಂಜಲ್ಸ್ ಈ ಟೈಮಲ್ಲಿ ನೀವು ಏನು ಅನ್ಕೊಂಡಿದ್ದೀರೋ ಅದಕ್ಕೆ ಅವರು ಆನ್ಸರ್ ಕೊಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ನಿಮಗೆ ಇದು ರೆಸನೇಟ್ ಆದಾಗ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇವಾಗ ಸೆಕೆಂಡ್ ಫೈಲ್ ನೋಡೋಣ ಬನ್ನಿ. ಯಾರೆಲ್ಲ ಸೆಕೆಂಡ್ ಫೈಲ್ ಚೂಸ್ ಮಾಡಿದ್ದೀರಾ? ಗ್ರೀನ್ ಅವೆಂಚರಿಂಗ್, ಅಮೆಥಿಸ್ಟ್ ಯಾರು ಚೂಸ್ ಮಾಡಿದ್ದೀರಾ ಸೆಕೆಂಡ್ ಫೈಲ್ ಅವ್ರಿಗೆ ಏನು ಬರ್ತಾ ಇದೆ ನೋಡೋಣ. ಇಲ್ಲಿ ಕಾಂಪ್ರಮೈಸ್ ಅಂತ ಬರ್ತಾ ಇದೆ. ಕಾಂಪ್ರಮೈಸ್ ಜೊತೆಗೆ ಇಲ್ಲಿ ಏಂಜಲ್ಸ್ ಬ್ಯಾಲೆನ್ಸಿಂಗ್ ಮಾಡಬೇಕು. ನೀವು ಕಾಂಪ್ರಮೈಸ್ ಒಂದೇ ಇಂಪಾರ್ಟೆಂಟ್ ಅಲ್ಲ, ಅವ್ರಿಗೆ ಕಾಂಪ್ರಮೈಸ್ ಮಾಡೋ ಅಷ್ಟು ನಿಮ್ಮಲ್ಲಿ ಕೇಪಬಿಲಿಟಿ ಇದೆ, ಬ್ಯಾಲೆನ್ಸಿಂಗ್ ಮಾಡೋ ಅಷ್ಟು ನಿಮ್ಮಲ್ಲಿ ಇದೆ. ಅದು ರಿಲೇಷನ್ಶಿಪ್ ಅಲ್ಲೇ ಇರಬಹುದು, ಬಿಸ್ನೆಸ್ ಇರಬಹುದು. ಇಲ್ಲಿ ಜಾಸ್ತಿ ನನಗೆ ರಿಲೇಷನ್ಸ್ ಇದು ಕಾಣಿಸ್ತಾ ಇದೆ. ಭಾವನಾತ್ಮಕವಾಗಿ ನೀವು ತುಂಬಾ ನೊಂದಿದ್ದೀರಾ. ಅದು ಕಾಂಪ್ರಮೈಸ್ ಆಗಿ ಅದು ಕುತ್ಕೊಂಡು ಮಾತಾಡಿ, ಬ್ಯಾಲೆನ್ಸಿಂಗ್ ಬರುತ್ತೆ. ಅಂದ್ರೆ ಒಂದೇ ಕಡೆಯಿಂದ ಒಂದ್ ವೇಲೆ ನೋಡ್ಬಾರ್ದು. ಏಂಜಲ್ಸ್ ನಿಮ್ಗೆ ಇದನ್ನ ಸಂದೇಶವನ್ನು ಕೊಡ್ಬೇಕು ಅಂತ ಇವಾಗ ಬಯಸ್ತಾ ಇದ್ದಾರೆ. ಒಂದೇ ವೇಯಲ್ಲಿ ನೋಡೋದಲ್ಲ, ನೀವು ಮೂರನೇ ವ್ಯಕ್ತಿಯಾಗಿ ನೋಡಿ. ಓಕೆ, ನಿಮ್ಗೂ ಅವ್ರಿಗೂ ಪರ್ಫೆಕ್ಟ್ ಅನ್ಸ್ತಾ ಇಲ್ಲ ಇರಬಹುದು, ಮೂರನೇ ವ್ಯಕ್ತಿಯಾಗಿ ನೋಡಿ, ಅಲ್ಲಿ ಏನಾಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಇಲ್ಲಿ ಕಾಂಪ್ರಮೈಸ್ ಅಂದ್ರೆ ನಾನು ಕಾಂಪ್ರಮೈಸ್ ಆಗೋದು ಬಿಟ್ರೆ ನನ್ ಹೀಗೋ ಹರ್ಟ್ ಆಗುತ್ತೆ, ಹೀಗೋ ಅನ್ನೋದು ಬೇಡ. ಇಲ್ಲಿ ನಿಮ್ಗೆ ರಿಯಾಲಿಟಿ ಗೊತ್ತಾಗುತ್ತೆ. ನೀವು ಇವಾಗ ಕಾಂಪ್ರಮೈಸ್ ಆಗೋದಕ್ಕೆ ನೀವು ಒಪ್ಕೊಂಡ್ರೆ ನಿಮ್ ರಿಯಾಲಿಟಿ ಅವ್ರದ್ದು ಏನು, ಯಾರು ತಪ್ಪಿದೆ ಏನಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ಓಕೆ, ಕಾಂಪ್ರಮೈಸ್ ಆದ್ರೆ ಏನ್ ಸಕ್ಸಸ್ ಸಿಗುತ್ತೆ ನೋಡೋಣ ಬನ್ನಿ. ಯಾಕೆ ಈ ತರ ಕಾಂಪ್ರಮೈಸ್ ಅಂತ ಬಂದಿದೆ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಯಾರಿಗಾದ್ರೂ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲ ಟ್ಯಾರೋ ಕಲಿಬೇಕು ಅಂದ್ರೆ ರೀಸನಬಲ್ ಪ್ರೈಸ್ ಅಲ್ಲಿ ಟ್ಯಾರೋ ಕಾರ್ಡ್ಸ್ ಮತ್ತೆ ಸಂಸ್ಕೃತಿ ಸಮೇತ ಕೊಡ್ತೇನೆ. ಟ್ಯಾರೋ ಕಾರ್ಡ್ ಕಲಿಬೇಕು ಅನ್ನೋ ನಿಮ್ಗೂ ಇಂಟ್ರೆಸ್ಟ್ ಇದೆ, ನನ್ನಲ್ಲಿ ಎಷ್ಟು ಕಾರ್ಡ್ಸ್ ಇದೆಯೋ ಅಷ್ಟು ಕಾರ್ಡ್ಸ್ ನಿಮ್ಗೆ ಕಲಿಸ್ತೀನಿ. ಒಂದು ಕಾರ್ಡ್ 2 ಕಾರ್ಡ್ ಅಂತಲ್ಲ, ಎಷ್ಟು ಕಾರ್ಡ್ ನಾನು ಯೂಸ್ ಮಾಡ್ತೀನೋ ಅಷ್ಟು ಕಾರ್ಡ್ಸ್ ನಿಮ್ಗೆ ಕಲಿಸ್ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಬಾಟಮ್ ದ ಡೆಕ್ ದ ಫುಲ್ ಕಾರ್ಡ್ ಬರ್ತಾ ಇದೆ ಅಂತನಾ. ಕ್ವೀನ್ ಆಫ್ ಪೆಂಟಿಕಲ್ಸ್, ದ ವರ್ಡ್ ಕಾರ್ಡ್, ವಾವ್. The 8 of Swords, ಗುಡ್. ನೋಡಿ, ನಿಮ್ಮ ಬೌಂಡ್ರಿ ಸುತ್ತ ನೀವು ಹಾಕೊಂಡಿದ್ದೀರಾ, ಇಲ್ಲ ಅವರು ನಿಮ್ಮನ್ನ ಈ ರೀತಿ ಮಾಡಿದ್ದಾರೆ ಅಂತ ನಿಮ್ಗೆ ಅನಿಸ್ತಾ ಇದೆ. 8 of Swords ಇದು ಒಂದು ಕರ್ಮ ಅನುಸಾರವಾಗಿ ಹೇಳ್ಬಹುದು, ಒಂದು ಫಾಸ್ಟ್ ಲೈಫ್ ಕರ್ಮ ಅಂತ ಹೇಳ್ಬಹುದು. ಈ ಟೈಮಲ್ಲಿ ನೀವು ಈ ಸಿಚುವೇಶನ್ಗೆ ನೀವು ನೋವು ಪಡ್ತಾ ಇದ್ದೀರಾ. ಅದೇ ನೀವು ಕಾಂಪ್ರಮೈಸ್ ಆದ್ರೆಗನ ನೋಡಿ 2 of Cups ಎಕ್ಸ್ಚೇಂಜಿಂಗ್ ಇರುತ್ತೆ, ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ತೀರಾ, ಮತ್ತೆ ಏಂಜಲ್ ಬ್ಲೆಸ್ಸಿಂಗ್ ಇದೆ, ಮತ್ತೆ ನಿಮ್ಮ ಚಕ್ರ ಆಕ್ಟಿವೇಟ್ ಆಗ್ತಾ ಇದೆ ಹೇಳ್ಬೇಕು ಅಂದ್ರೆ ಅದನ್ನ. ಮೂಲಾಧಾರ ಚಕ್ರ, ನೆಕ್ಸ್ಟ್ ಹಾರ್ಟ್ ಚಕ್ರ ಬ್ಯಾಲೆನ್ಸಿಂಗ್ ಬರ್ತಾ ಇದೆ. ಅದನ್ನೇ ಹೇಳಿದ್ದು ಅಲ್ಲಿ ಕಾಂಪ್ರಮೈಸ್ ಬ್ಯಾಲೆನ್ಸಿಂಗ್ ಅಂತ ಹೇಳಿತ್ತು. ಇಲ್ಲಿ ಕ್ವೀನ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ಭಾವನಾತ್ಮಕವಾಗಿ ನೀವು ನೋವು ಪಡ್ತಾ ಇದ್ದೀರಾ, ಆದ್ರೆ ನಿಮ್ಮಲ್ಲಿ ಇಲ್ಲಿ ಕಾಂಪ್ರಮೈಸ್ ಆದ್ರೆ ನಿಮ್ಮೆಲ್ಲ ನಾನು ಕ್ವೀನ್ ಆಫ್ ಪೆಂಟಿಕಲ್ಸ್ ಅಂದ್ರೆ ರಾಣಿ ತರನೇ ನೀವು ಇರ್ತೀರಾ, ರಾಣಿ ತರನೇ ನಿಮ್ಮನ್ನು ನೋಡ್ಕೊಳ್ತಾರೆ. ಮತ್ತೆ ನಿಮ್ಮಲ್ಲಿ ಎಲ್ಲ ಸಮೃದ್ಧಿ ಸಹ ಎಲ್ಲವನ್ನು ನಿಮ್ಗೆ ಸಿಗೋ ರೀತಿಯಲ್ಲಿ ದ ವರ್ಡ್ ಕಾರ್ಡ್ ಬಂದಿದೆ. ಇದಕ್ಕಿಂತ ಬೇಕಾಗಿಲ್ಲ. ನೀವು ಒಂದು ಮ್ಯಾನಿಫೆಸ್ಟೇಷನ್ ಮಾಡ್ಕೊಂಡಿದ್ದೀರಾ ಅಂದ್ರೆ ಆ ಮ್ಯಾನಿಫೆಸ್ಟೇಷನ್ ಆಗ್ತಾ ಇದೆ ಅಂತಾನೆ ಹೇಳ್ಬಹುದು. ಮ್ಯಾನಿಫೆಸ್ಟೇಷನ್ ಅಷ್ಟು ಕೆಪಬಿಲಿಟಿ ನಿಮ್ಮಲ್ಲಿ ಇದೆ. ಅದೇ ನೀವು
ಒಂದ್ಸತಿ ನಿಮ್ ಈಗೋನ ಕಡಿಮೆ ಮಾಡಿ ಕಾಂಪ್ರಮೈಸ್ ಆಗೋದಕ್ಕೆ ಪ್ರಯತ್ನ ಪಡಿ ಅಂತಾನೆ ಇಲ್ಲಿ ಹೇಳ್ಬಹುದು. ನೀವು ಎಷ್ಟು ಮಟ್ಟಿಗೆ ನೀವು ನಾನು ಈಗೋ ಬಿಡ್ಬೇಕು ಅಂದ್ರೆ ನನ್ಗೊಂದು ಒಂದೊಂದು ಸ್ಟೆಪ್ ಹಿಡಿಬೇಕಾ, ನೀವು ಒಂದು ಸ್ಟೆಪ್ ಹಿಡಿದ್ ನೋಡಿ 10 ಸ್ಟೆಪ್ ನಿಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಏಂಜಲ್ಸ್ ರೆಡಿ ಇದ್ದಾರೆ. ಓಕೆ, ಮತ್ತೆ ನೆಕ್ಸ್ಟ್ ನೀವು ಅನ್ಕೊಂಡಿರೋದು ಎಷ್ಟು ದಿನದಲ್ಲಿ ಆಗುತ್ತೆ, ಇವಾಗ ಮ್ಯಾನಿಫೆಸ್ಟೇಷನ್ ಆಗುತ್ತೆ ಅಂತ ಹೇಳಿದೆ, ಎಷ್ಟು ಟೈಮಲ್ಲಿ ಆಗುತ್ತೆ. ಓಕೆ, ಬಾಟಮ್ ದ ಡೆಕ್ ಫುಲ್ ಕಾರ್ಡ್ ಬಂದಿದೆ, ಎಲ್ಲ ಸಮೃದ್ಧಿ ಎಲ್ಲಾನು ಇದೆ. ಆದ್ರೆ ಮುಂದೆ ಹೋಗೋದಿಕ್ಕೆ ಭಯ ಪಡ್ತಾ ಇದ್ದೀರಾ, ಅದನ್ನೇ ನಿಮ್ಮನ್ನ ಏಂಜಲ್ಸ್ ಕರಿತಾ ಇದಾರೆ. ಇಲ್ಲಿ ಏಂಜಲ್ಸ್ ಕರಿತಾ ಇದಾರೆ, ಅದನ್ನೇ ಕಾಂಪ್ರಮೈಸ್ ಅಂತ ಹೇಳ್ತಾ ಇರೋದು. ಇಲ್ಲಿ ಸ್ಥಗಿತ ಆಗಿದ್ದೀರಾ, ಇಲ್ಲಂದ್ರೆ ಈಗ ನಾನು ನಿಮ್ ಸುತ್ತು ಬೌಂಡ್ರಿ ಹಾಕೊಂಡು ಇದ್ದೀರಾ. ನಾನು ಯಾಕೆ ಹೀಗೋ ನಾನು ಬಿಡ್ಬೇಕು, ಇಲ್ಲ ಯಾಕೆ ಅವ್ರದೇ ತಪ್ಪಿರ್ಬೋದು, ನಾನು ಯಾಕೆ ಇದು ಮಾಡ್ಬೇಕು ಅನ್ನೋ ಮಟ್ಟಿಗಿದ್ದೀರಾ. ಅದನ್ನ ಬಿಟ್ಟು ಒಂದ್ ಸ್ವಲ್ಪ ನೀವು ತಗೊಂಡ್ರೆಗನ ಟೈಮ್ ತಗೊಂಡು ಮಾಡಿ ನೋಡಿ, ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾವ ಟೈಮಲ್ಲಿ ಆಗುತ್ತೆ. ಥ್ಯಾಂಕ್ ಯು. ಇನ್ನು 9 ಡೇಸ್ ಅಲ್ಲಿ ನಿಮ್ಗೆ ಏನ್ ಚೇಂಜಸ್ ಆಗ್ತಾ ಇದೆ ಅಂತ ನೀವು ಏಂಜಲ್ಸ್ನ ಪ್ರೇ ಮಾಡಿ, ಏಂಜಲ್ಸ್ ಬ್ಲೆಸ್ಸಿಂಗ್ ತಗೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಸೆಕೆಂಡ್ ಫೈಲ್ ಅವ್ರಿಗೆ ಅಮೆಥಿಸ್ಟ್ ಯಾರೆಲ್ಲನೂ ಇದು ಮಾಡಿದಾರ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ನಷ್ಟು ಜನಕ್ಕೆ ತಲುಪಲಿ. ಇದು ಹೀಲಿಂಗ್ ಪಾತ್, ಹಾರ್ಮೋನೈಸ್ ಹೀಲಿಂಗ್ಗೋಸ್ಕರನೇ ಹಾರ್ಮೋನೈಸ್ ಪಾತ್ ಅಂತ ಹೇಳೋದು, ಹೀಲಿಂಗ್ಗೋಸ್ಕರನೇ ಹೀಲಿಂಗ್ ಇದಾಗ್ತಾ ಇದೆ. ನಿಮ್ಗೆ ಏನಾದರೂ ಇದು ರೆಸನೇಟ್ ಆಯಿತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ರೆಸನೇಟ್ ಆಯ್ತಾ ಇಲ್ವಾ ಅಂತ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ಇವಾಗ ಥರ್ಡ್ ಫೈಲ್ ನೋಡೋಣ. ಇಲ್ಲಿ ಫೈಲ್ ನಂಬರ್ 3, ಯಾರೆಲ್ಲ ನಾನು ಮನಿ ಬ್ರಾಸ್ಲೆಟ್ ಚೂಸ್ ಮಾಡಿದ್ದೀರಾ, ಇಲ್ಲ ಫೈಲ್ ನಂಬರ್ 3 ಚೂಸ್ ಮಾಡಿದ್ದೀರಾ, ಅವ್ರಿಗೋಸ್ಕರ ಈ ರೀಡಿಂಗು. ನೋ ಕಾರ್ಡ್ ಬರ್ತಾ ಇದೆ. ವೈ ನೋ, ಏನಕ್ಕೋಸ್ಕರ ನೋ ಬರ್ತಾ ಇದೆ? ಏಂಜಲ್ಸ್ನ ಕೇಳೋಣ ಇನ್ನೊಂದ್ಸತಿ, ಯಾಕೆ ನೋ ಕಾರ್ಡ್ ಬರ್ತಾ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಯಾಕೆ ನೋ ಕಾರ್ಡ್ ಕೊಡ್ತಾ ಇದ್ದೀರಾ? ಓಕೆ, ಆ ಕೆಲಸ ಆಗೋದು ಪರ್ಫೆಕ್ಟಾ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಮೆಡಿಟೇಷನ್ ಆನ್ಸರ್ ಈಸ್ ಬ್ರಿಂಗಿಂಗ್. ಮೆಡಿಟೇಷನ್ ಮಾಡಿ ಯಾಕೆ ನೋ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ನಾವು ಟ್ಯಾರೋ ಕಾರ್ಡ್ಸ್ ಅಲ್ಲಿ ಒಂದ್ಸತಿ ಚೆಕ್ ಮಾಡೋಣ, ಯಾಕೆ ನೋ ಕಾರ್ಡ್ ಬಂದಿದೆ. ಓಕೆ, ಮೆಡಿಟೇಷನ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೋಸ್ಕರ? ಏಂಜಲ್ಸ್ ಏನು ಹೇಳೋದಕ್ಕೆ ನಮ್ಮನ್ನ ಪ್ರಯತ್ನ ಪಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಫಸ್ಟ್ ನೋ ಬಂದಿದೆ, ಅದಕ್ಕೋಸ್ಕರ ಕಾರ್ಡ್ ತೆಗೆದಿದೆ. ಮೆಡಿಟೇಷನ್ ಬ್ರಿಂಗಿಂಗ್ ಆನ್ಸರ್ ಬರ್ತಾ ಇದೆ. ಯಾವ ಉದ್ದೇಶಕ್ಕಾಗಿ ನಮಗೆ ಏಂಜಲ್ಸ್ ಆ ಥರ ಕೊಟ್ಟಿದ್ದಾರೆ ಚೆಕ್ ಮಾಡೋಣ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಬಾಟಮ್ ದ ಡೆಕ್, 9 of Pentacles. Okay, thank you. The Fool card, Queen of Wands, the Hanged Man, the World card. Okay, ಇಲ್ಲಿ ನೋ ಬಂದಿರೋ ಅರ್ಥ ಸ್ವಲ್ಪ ಹೀಲಿಂಗ್ ಆನ್ಸರ್ ಇದೆ ನಿಮ್ಮಲ್ಲಿ ಏನಂದ್ರೆ ಈಗ ಎಲ್ಲ ರೀತಿಯಲ್ಲೂ ಒಂದು ಸಕ್ಸಸ್ ರೀತಿಯಲ್ಲಿ ಇದೆ. ಆದರೆ ಈ ಟೈಮಲ್ಲಿ ನಿಮಗೆ ಸ್ವಲ್ಪ ದೃಷ್ಟಿ ಆಗೋ ಉದ್ದೇಶ ಇದೆ, ಅದಕ್ಕೋಸ್ಕರ ಅಲ್ಲಿ ನೋ ಅಂತ ಕೊಟ್ಟಿದ್ದಾರೆ. ಅಂದರೆ ಎಲ್ಲನೂ ಇದೆ ಇಲ್ಲಿ. ಬಾಟಮ್ ದ ಡೆಕ್ ನೋಡಿ, 9 of Pentacles ಇದೆ, ಆದರೆ ಮನಃಶಾಂತಿ ಇಲ್ಲ, ಮನಸ್ಸಲ್ಲಿ ಇದಿಲ್ಲ. ಅಂದರೆ ಏನಂದರೆ ನೀವು ಯಾವ ರೀತಿ ಎಲ್ಲಾನು ಇದ್ದು ಏನು ಇಲ್ದಿರೋ ರೀತಿಯಲ್ಲಿ ಮನಸ್ಸಿಗೆ ತುಂಬ ನೋವು ಕೊಟ್ಕೊಂಡು ನಿಮ್ಮ ಇನ್ನರ್ ಚೈಲ್ಡ್ಗೆ ನೋವು ಕೊಟ್ಕೊಂಡಿದ್ದೀರಾ ಅಂತ ಹೇಳ್ಬೋದು. ಇನ್ನರ್ ವಾಯ್ಸ್ಗೆ ನೋವು ಕೊಡ್ತಾ ಇದ್ದೀರಾ. ಅದು ಹೀಲಿಂಗ್. ಮೆಡಿಟೇಷನ್ ಮಾಡಿ ಅದರಲ್ಲಿ ಹೀಲಿಂಗ್ ಆದರೂ ಸಕ್ಸಸ್ ಹಾಗೆ ಆಗುತ್ತೆ. ನಿಮ್ಮ ಪೂರ್ವಜರು ಈ ಟೈಮಲ್ಲಿ ನಿಮಗೆ ಅವ್ರದ್ದು ಪ್ಯಾಟ್ರನ್ ನಿಮಗೆ ವರ್ಕ್ ಆಗ್ತಾ ಇದೆ. ಅಂದರೆ ಅವರು ಆ ಟೈಮಲ್ಲಿ ಕೆಲಸದಲ್ಲೇ ಇದ್ದು ಅವ್ರಿಗೂ ಪ್ರಯಾರಿಟಿ ಕೊಡ್ದಿರಾ ಎಲ್ಲಾನು ಜವಾಬ್ದಾರಿಗಳನ್ನ ವಹಿಸ್ಕೊಂಡು ಮಾಡಿ ತುಂಬ ಬ್ಯುಸಿ ಲೈಫಲ್ಲಿ ಇದ್ದು ಆ ಪ್ಯಾಟ್ರನ್ ನಿಮಗೆ ಬಂದಿದೆ. ಇಲ್ಲಿ ಟ್ರೈಬರ್ಸ್ ಬರ್ತಾ ಇದೆ, ಕ್ವೀನ್ ಆಫ್ ವ್ಯಾಂಡ್ಸ್ ಹೇಳ್ಬೋದು. ಮತ್ತೆ ಅದಕ್ಕೋಸ್ಕರ ನಿಮ್ಮಲ್ಲಿ ಎಲ್ಲ ಶಕ್ತಿ ಎಲ್ಲವೂ ಇದೆ. ನೀವು ಮೆಡಿಟೇಷನ್ ಮಾಡಿದ್ರೆ ನಿಮ್ಗೆ ಆನ್ಸರ್ ಸಿಗುತ್ತೆ. ದ ವರ್ಡ್ ಕಾರ್ಡ್ ಬಂದಿದೆ. ವರ್ಡ್ ಕಾರ್ಡ್ ಬಂದಮೇಲೆ ಇನ್ನೊಂದು ಮಾತಿಲ್ಲ. ನಿಮ್ಮಲ್ಲಿ ಅಷ್ಟು ಮ್ಯಾನಿಫೆಸ್ಟೇಷನ್ ಇರಬಹುದು, ಅಷ್ಟೇ ಸಕ್ಸಸ್ ಇರ್ಬೋದು, ಎಲ್ಲವನ್ನೂ ಇದೆ. ಪ್ಯೂರ್ ಸೋಲ್ ಆಗ್ತಾ ಇದ್ರೆ ಅದೇ ನೀವು ಬಿಟ್ಟು ಇದ್ದೀರಾ ಅಂತ ಹೇಳ್ಬೋದು. ಎಲ್ಲವನ್ನು ಬಿಟ್ಟು ನನಗೆ
ಬೇಡ ಮೆಡಿಟೇಷನ್, ನೀವು ಕಲ್ತಿರೋ ವಿದ್ಯೆ ಹೀಲಿಂಗ್ ಇರಬಹುದು, ಏನೋ ಕಲ್ತಿದ್ದಿಲ್ಲ, ಟ್ಯಾರೋ ಕಾರ್ಡ್ಸ್ ಇರ್ಬೋದು, ಎಲ್ಲವನ್ನು ಬಿಟ್ಟು ನೀವು ಸೈಲೆಂಟ್ ಆಗಿದ್ದೀರಾ. ಅದಕ್ಕೆ ನೋ ಅಂತ ಆನ್ಸರ್ ಬರ್ತಾ ಇದೆ. ನೀವು ಮೆಡಿಟೇಷನ್ ಮಾಡಿ ಆ ನೋ ಯಾಕೆ ಟೈಮ್ಗೆ ಬಂದಿದೆ ಅಂತ ಅಲ್ಲಿ ಅವರ ಆನ್ಸರ್ ಹೇಳ್ತಾ ಇದ್ದಾರೆ. ಈ ಪ್ಯಾಟರ್ನ್ ಬಂದು ನಿಮ್ಮ ಪೂರ್ವಜರದ ಪ್ಯಾಟರ್ನ್, ಆನ್ಸಿಸ್ಟರ್ ಪ್ಯಾಟರ್ನ್. ಓಕೆ ಫ್ರೆಂಡ್ಸ್, ಮತ್ತೆ ಓಕೆ, ಇವಾಗ ನೀವು ಮೆಡಿಟೇಷನ್ ಮಾಡ್ತೀರ ಅನ್ಕೊಳ್ಳಿ, ಅದು ಯಾವ ಟೈಮ್ಗೆ ಆಗುತ್ತೆ ನೋಡೋಣ ಬನ್ನಿ. ಮೆಡಿಟೇಷನ್ ಮಾಡಿ ನಿಮಗೆ ಸಕ್ಸಸ್ ರೀತಿಯಲ್ಲಿ ಯಾವ ಟೈಮ್ಗೆ ಆಗುತ್ತೆ ನಾನು ಅನ್ಕೊಂಡಿರೋ ಕೆಲಸ, ಏನು ಜಸ್ಟ್ ಸಂದೇಶ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಅಪ್ ಟು ನೆಕ್ಸ್ಟ್ ಮಾರ್ಚ್ ನಿಮಗೆ ಹೇಳಿದೆ ನಾನು, ಹೀಲಿಂಗ್ ಆಗಬೇಕು ನೆಕ್ಸ್ಟ್ ಇಯರ್ ಮಾರ್ಚ್. ಇವಾಗ ಮಾರ್ಚ್ ಹೋಗಿದೆ, ಏಪ್ರಿಲ್ ಮೇ ಟೈಮ್ ಬಂದಿದ್ದೀವಿ. ಅಷ್ಟರಲ್ಲಿ ನೀವು ಅನ್ಕೊಂಡಿರೋ ಎಲ್ಲ ರೀತಿಯಲ್ಲೂ ಆಗುತ್ತೆ. ಇಲ್ಲ ಇನ್ನೂ ಏನಾದರೂ ಕೋರ್ಸಸ್ ಕಲಿಬೇಕಾ, ಇಷ್ಟು ಒಳಗಡೆ ಕಲಿತೀರಾ ಹೇಳ್ಬೇಕಾದ್ರೆ ನೆಕ್ಸ್ಟ್ ಮಂತಲ್ಲೇ ಆಗ್ಬೋದು. ಇಲ್ಲಿ ಮಾರ್ಚ್ ಒಳಗಡೆ ಅಂತ ಹೇಳಿದ್ದಾರೆ. ಆಫ್ಟರ್ ನೆಕ್ಸ್ಟ್ ಮಾರ್ಚ್ ನೀವು ನೆಕ್ಸ್ಟ್ ಮಂತಲ್ಲೇ ಕಲಿಬೋದು, ಇಲ್ಲ ಮಾರ್ಚಲ್ಲೇ ಒಳಗಡೆ ಆಗಬಹುದು ಅಂತಾನೆ ಹೇಳ್ತಾ ಇರೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ರೆಸನೇಟ್ ಆಯ್ತಾ ಇಲ್ವಾ. ಈ 3 ಫೈಲಲ್ಲಿ ನಿಮ್ಮದು ಯಾವುದು ಫೈಲ್ ಅಂತ ನಂಗೆ ಗೊತ್ತಾಗುತ್ತಲ್ವಾ. ಕಮೆಂಟ್ ಮಾಡಿ ನಿಮಗೆ ರೆಸನೇಟ್ ಆಯಿತು, ಇಲ್ಲಾಂದರೆ ಇನ್ನೇನು ಯಾವ ಥರ ವೀಡಿಯೋಸ್ ಬೇಕು ಅನ್ನೋ ರೀತಿಯಲ್ಲಿ ನಿಮಗೆ ಇದೆಯೋ ಕಮೆಂಟ್ ಮಾಡಿ ತಿಳಿಸಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಏನಾದರೂ ಈ ಥರ ರೀಡಿಂಗ್ ಕಲಿಬೇಕು ಅನ್ನೋ ಆಸೆ ಇದ್ದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಕಲಿಸ್ಕೊಡ್ತೀನಿ ರೀಸನಬಲ್ ಪ್ರೈಸಲ್ಲಿ. ಇಲ್ಲಿ ಕಾರ್ಡ್ಸ್ ಎಲ್ಲ ಬೇರೆ ಬೇರೆ ಎಷ್ಟು ಕಾರ್ಡ್ಸ್ ಇದೆಯೋ ಅಷ್ಟು ಕಾರ್ಡ್ಸು ನಾನು ಕಲಿಸ್ಕೊಡ್ತೀನಿ. ಇಲ್ಲ ನನಗೆ ಕಾರ್ಡ್ಸ್ ಕಲಿಯೋ ಇಂಟ್ರೆಸ್ಟ್ ಇಲ್ಲ, ನಾನು ರೀಡಿಂಗ್ ಮಾತ್ರ ಬೇಕಂದರೆ ಪರ್ಸನಲ್ ರೀಡಿಂಗ್ ತಗೊಳ್ಳಿ. ಇದು ಜನರಲ್ ರೀಡಿಂಗ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದಲ್ಲಿ ಮೀಟ್ ಮಾಡೋಣ. ಥ್ಯಾಂಕ್ ಯು.